ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಲ್ಡ್. ನಾನಿವತ್ತು ಮ್ಯಾಕರೋನಿ ಪಾಸ್ತಾ ವಿತ್ ಆರೆಂಜ್ ಜ್ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆರೆಂಜ್ ಜ್ಯೂಸು ಪಾಸ್ತಾ ಜೊತೆ ಒಳ್ಳೆ ಕಾಂಬಿನೇಷನು, ಹಾಗಾಗಿ ಆರೆಂಜ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಬ್ಯಾಚುಲರ್ಸೇ ಅಂತಲ್ಲ, ವರ್ಕಿಂಗ್ ವುಮೆನ್ಸು ಹೆಲ್ಪ್ ಆಗುತ್ತೆ. ಆ್ಯಂಡ್ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ನೀವು ಬೆಳಗಿನ ತಿಂಡಿಯಾಗಿ ನೀವು ಮಾಡಿಕೊಡ್ಬೋದು, ಮತ್ತು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಸ್ನ್ಯಾಕ್ಸ್ ಯೂಶ್ವಲಿ ಪಾನಿಪುರಿ, ಮಸಾಲ ಪುರಿ ಆ ಥರ ಎಲ್ಲ ಹೊರಗಡೆ ತಿನ್ನೋಕ್ಕೆ ಹೋಗಬೇಡಿ. ಈ ಥರ ಸಣ್ಣ ಪುಟ್ಟ ಅಡುಗೆಗಳನ್ನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಈಸಿಯಾಗಿ ಆಗೋಗುತ್ತೆ. ಹಾಗಿದ್ರೆ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2-3 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಸಿಪ್ಪೆ ಸುಳಿದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು 1 ಕಪ್ಪು ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ, 1 ಕಪ್ಪು ಪಾಸ್ತಾ ತೊಗೊಂಡಿದ್ದೀನಿ, 1 ಸ್ಪೂನು ಮೈನೀಸ್ ತೊಗೊಂಡಿದ್ದೀನಿ. ಮೈನೀಸ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಸೊ 1 ಸ್ಪೂನ್ ಮೈನೀಸ್ ತೊಗೊಂಡಿದ್ದೀನಿ. ಈ ಟೊಮೆಟೊ ಪ್ಯೂರಿ ಹೇಗೆ ಮಾಡೋದು ಅಂತಂದರೆ ಏನಿಲ್ಲ, 2 ಟೊಮೆಟೊನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಅಂದರೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡ್ರೆ ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ. ಮತ್ತು ನಾವಿಲ್ಲಿ ಫಸ್ಟು ಪಾಸ್ತಾನ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. ಮತ್ತು 1 ಗ್ಲಾಸ್ ನೀರು ಹಾಕ್ಕೊಂಡು ನೀರು ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದಂಥ ಟೈಮಲ್ಲಿ 1 ಕಪ್ ಪಾಸ್ತಾನ ಹಾಕ್ಕೋಬೇಕು. ನಾನಿಲ್ಲಿ ಒಬ್ಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ 1 ಕಪ್ ಹಾಕ್ತಾಯಿದ್ದೀನಿ. ನೀವಿಬ್ಬರಿಗೆ ಅಥವಾ 3 ಜನಕ್ಕೆ ಮಾಡ್ಕೊಳ್ಳೋದಾದರೆ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಏನಕ್ಕೆ ಅಂತಂದರೆ ಪಾಸ್ತಾ ಬೇಯ್ತಾ ಮೆತ್ತಗಾಗ್ಬಿಡುತ್ತೆ, ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಂದಕ್ಕೊಂದು ಅಂಟಲ್ಲ, ಬಿಡಿಯಾಗಿರುತ್ತೆ. ಸೊ ಒಂದು 5 ನಿಮಿಷ ಬಿಟ್ಟರೆ ಬೆಂದು ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ, ಬೆಂದು ಬಿಡುತ್ತೆ. ಇದು ರವೆಯಿಂದ ಮಾಡಿರ್ತಾರೆ, ಸೊ ಹಾಗಾಗಿ ಬೇಗ ಆಗೋಗುತ್ತೆ. ಬೆಂದಾದಮೇಲೆ ಈಗ ಸೊಪ್ಪು ಬಸಿಯೋದು ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಶೋಧಿಸ್ಕೊಂಡು ಅದ್ರ ಮೇಲೆ 1 ಗ್ಲಾಸ್ ತಣ್ಣೀರು ಹಾಕ್ಕೊಳ್ಳಿ. ತಣ್ಣೀರು ಏನಕ್ಕೆ ಅಂತಂದರೆ ಇದು ಬಿಸಿ ಇರುತ್ತಲ್ವ, ಬಿಸಿಗೆ ಮತ್ತೆ ಮೆತ್ತಗಾಗೋಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ತಣ್ಣೀರು ಹಾಕಿ ಇಟ್ಕೊಳ್ಳಿ. ಮತ್ತು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನ್ ಎಣ್ಣೆ ಮತ್ತು ಏನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2 ಮಿನಿಟ್ಸ್ ಬಾಡಿಸ್ಕೊಂಡ್ರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುತ್ತೆ. ಸೊ ಅದು ಈರುಳ್ಳಿ ಬೆಂದಾದಮೇಲೆ ಬೆಳ್ಳುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಅದನ್ನು ಹಾಕ್ಬಿಟ್ಟು ಅದು ಒಂದು 1 ಮಿನಿಟ್ ಬಾಡಿಸ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಪ್ಯೂರಿ ಇಟ್ಕೊಂಡಿದ್ದೀವಲ್ಲ, ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಏನು ಟೊಮೆಟೊ ಪ್ಯೂರಿ ಕುದಿಬೇಕಂದ್ರೆ ಎಣ್ಣೆ ಸಪ್ರೇಟ್ ಆಗಬೇಕು. ಸೊ ಹಾಗಾಗಿ ಆ ಥರ ಬೇಯಿಸ್ಕೊಬೇಕು ನೀವು. ಅಂದರೆ ಹಸಿ ಟೊಮೊಟೊ ಹಾಕ್ಕೊಂಡಿದ್ದೀವಲ್ಲ, ಸೊ ಬೇಯಿಸಿದ್ರೆ ಅದು ಎಣ್ಣೆ ಸಪ್ರೇಟ್ ಆಗುತ್ತೆ. ನಾನಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ. ಮತ್ತು 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಒಂದು ಸ್ಪೂನು, ಅಥವಾ ನೀವು ಖಾರ ಜಾಸ್ತಿ ತಿನ್ನೋರಾದರೆ 1.5 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ತಿನ್ನೋರಾದರೆ 1 ಸ್ಪೂನ್ ಸಾಕು. 1 ಸ್ಪೂನು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಆಗೋ ಥರ ಬಾಡಿಸ್ಕೊಳ್ಳಿ. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬಾಡಿಸ್ಕೊಂಡು 1 ಸ್ಪೂನು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡಾದಮೇಲೆ ಏನು ಮೈನೀಸ್ ಹೇಳಿದ್ನಲ್ವ, ಅದು 1 ಸ್ಪೂನ್ ಮೈನೀಸ್ ತೊಗೊಳ್ಳಿ. ಮೈನೀಸ್ ತೊಗೊಂಡು, ಅಂದರೆ ಇದು ಏನಕ್ಕೆ ಆ್ಯಡ್ ಮಾಡೋದು ಅಂತಂದರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅಂದರೆ ಮೊಸರು ಹಾಕ್ಕೊಂಡ್ರೆ ಯಾವ ಥರ ಇದು ಬರುತ್ತೆ ಆ ಥರ ಗಟ್ಟಿ ಆಗೋಗುತ್ತೆ, ಮತ್ತು ಕ್ರೀಮ್ ಥರ ಇರುತ್ತೆ. ಸೊ ಹಾಗಾಗಿ ಮೈನೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿರೋದು, ಬೇರೆದೆಲ್ಲ ಮನೆಯಲ್ಲೇ ಇರುತ್ತೆ. ಮೈನೀಸ್ ಒಂದು ಮತ್ತು ಪಾಸ್ತಾ ಒಂದು ತಂದಿಟ್ಕೊಂಡ್ರೆ ಈಸಿಯಾಗಿ ಆಗೋಗುತ್ತೆ. ಸೊ ಅದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಇದೆಲ್ಲ ರೆಡಿ ಆದಮೇಲೆ ನಾವೇನು ಪಾಸ್ತಾ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಏನು ಮಸಾಲ ಜೊತೆ ಬೇರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು. ಅಂದರೆ ಮಸಾಲ ಏನು ಇದೆ ಅದು ಪಾಸ್ತಾ ಜೊತೆ ಮಿಕ್ಸ್ ಆಗಬೇಕು ನೀಟಾಗಿ. ಸೊ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ರೆಡಿ ಮಾಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗುತ್ತೆ, ಪಾಸ್ತಾ ರೆಡಿ ಆಗುತ್ತೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಅಷ್ಟೇ.
ತುಂಬ ಟೇಸ್ಟಿಯಾಗಿ ಒಂದು 5 ಮಿನಿಟ್ಸಲ್ಲಿ ಆಗೋಗುತ್ತೆ. ನೀವು ಜಾಸ್ತಿ ಟೈಮ್ ತೊಗೋಬೇಕಾಗಿಲ್ಲ, ಬೇಗ ಆಗೋಗುತ್ತೆ. ನಿಮಗೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಾನಿಲ್ಲಿ ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸಿಪ್ಪೆ ಸುಳಿದಿಟ್ಕೊಂಡಿರೋ ಕಿತ್ತಳೆಹಣ್ಣು ಅಂದರೆ ಆರೆಂಜನ್ನು ಹಾಕ್ಬಿಟ್ಟು ಒಂದು 1/2 ಕಪ್ಪು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ನಾನಿಲ್ಲಿ ಸಕ್ಕರೆ ಹಾಕಿಲ್ಲ, ನಿಮಗೆ ಬೇಕಂತಂದರೆ ಸಕ್ಕರೆ ಹಾಕ್ಕೊಬೋದು. ನಾನು ಯೂಶ್ವಲಿ ಸಕ್ಕರೆ ಅವಾಯ್ಡ್ ಮಾಡ್ತೀನಿ. ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಆರೆಂಜ್ ಜ್ಯೂಸು ರೆಡಿ ಆಗುತ್ತೆ. ಮತ್ತು ಅದು ಇದೆಲ್ಲ ಇರುತ್ತಲ್ವ, ಅದನ್ನು ಶೋಧಿಸ್ಕೊಂಡ್ರೆ ಜಸ್ಟ್ ಸಿಂಪಲ್ಲು ಆರೆಂಜ್ ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ನಾನಿವತ್ತು ಸಿಂಪಲಾಗಿ ಪಾಸ್ತಾ ಮತ್ತು ಆರೆಂಜ್ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ.